ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ಜಸ್ಟ್ ಜಿಮ್ಮಿಂದ ಬಂದೆ. ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಪ್ರೆಸೆಂಟ್ ನನ್ನ ವೆಯ್ಟ್ ಬಂದು 65 kg ಇದ್ದೀನಿ ಎಕ್ಸಾಕ್ಟಾಗಿ. ನಾನು ಫಸ್ಟು 57, 58, 59 ಈ ಮೂರು ಅಲ್ಲೇ ವೇರಿಯೇಷನ್ ಆಗ್ತಾಯಿತ್ತು. 58ಗಿಂತ 1 ಪಾಯಿಂಟ್ ಜಾಸ್ತಿ ಆದ್ರೂ ಆವಾಗಲೇ ಕಂಟ್ರೋಲ್ ಮಾಡಿಬಿಡ್ತಾ ಇದ್ದೆ. ಯಾವುದೋ ಒಂದು ಮೆಂಟಲ್ ಸ್ಟ್ರೆಸ್ಸಿಂದ ನನ್ನ ಬಗ್ಗೆ ನಾನು ಕೇರ್ ತಗೊಳ್ದೆ, ಚೆನ್ನಾಗಿ ತಿಂದ್ಬಿಟ್ಟು ಇವಾಗ 65 kg ಆಗಿದ್ದೀನಿ. ಜಸ್ಟ್ 5 kg ಅಲ್ಲ, 5 kg ಆ್ಯಕ್ಚುಲಿ ಹೆವಿನೇ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಜಿಮ್ಮಿಗೆ ಹೋದರೆ 3 ಸೆಟ್ ಹೇಳೋರು, ಯಾವಾಗಲೂ 25 ಕೌಂಟಲ್ಲಿ ಒಂದು 3 ಸೆಟ್ ಹೇಳೋರು ಎಕ್ಸಸೈಸು. ತುಂಬ ಈಸಿಯಾಗಿ ಮಾಡಿಬಿಡ್ತಾ ಇದ್ದೆ ನಾನು. ಇವಾಗ ಹೆಂಗೆ ಒಂಥರ ಪ್ರೆಷರ್ ಫೀಲ್ ಆಗ್ತಾ ಇದೆ ಅಂತಂದರೆ ಜಸ್ಟ್ 15 ಕೌಂಟ್ಸೇ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಅನ್ನಿಸ್ತಾ ಇದೆ ಏನೋ ಒಂದು ಸೀರಿಯಸ್ ಆಗಿರೋ ಇಶ್ಯೂ ಏನೋ ಇದು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟು ನನ್ನ ವೀಡಿಯೋದಲ್ಲಿ ಆಲ್ಮೋಸ್ಟ್ ನೀವು ಡಯಟ್ ರಿಲೇಟೆಡ್ ಫುಡ್ನೇ ನೋಡ್ತೀರಾ. ಆಮೇಲೆ ಎಕ್ಸಸೈಸ್ಗೆ ನಾನು ಆಲ್ಮೋಸ್ಟ್ ಸಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನು ಹೇಳ್ತೀನಿ. ನಂದು ಬಾಡಿಗೆ ಏನಂತ ಅಂದರೆ, ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ನಾನು ಈಗಾಗಲೇ ಒಂದು 5-6 ಟೈಮ್ಸು ಜಾಸ್ತಿ ಆದಾಗೆಲ್ಲ ಒಂದು 3-4 kgs ಜಾಸ್ತಿ ಆದಾಗೆಲ್ಲ ಕಮ್ಮಿ ಮಾಡಿದ್ದೀನಿ. ಆವಾಗ ಆ್ಯಕ್ಚುಲಿ ವೆಯ್ಟ್ ಅನ್ನೋದು ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಕ್ಕೆ ಒಂದು 20-25 ಡೇಸ್ ಆದರೂ ಬೇಕು. ಆಮೇಲೆ ನಮಗೆ ರಿಸಲ್ಟ್ ಗೊತ್ತಾಗೋದು. ಈ ಥರ ಎಕ್ಸ್ಪೀರಿಯನ್ಸ್ ಎಷ್ಟು ಜನಕ್ಕಾಗಿದೆಯೋ ಗೊತ್ತಿಲ್ಲ ನನಗಂತೂ ಒಂದು 25 ಡೇಸ್ ಅದರೊಳಗೆ ಇದ್ದಾದಮೇಲೆ ಅದು ರಿಸಲ್ಟ್ ಗೊತ್ತಾಗೋದು. 25 ಡೇಸ್ 20 ಡೇಸ್ ಆದಮೇಲೆ ಸ್ವಲ್ಪ ಕಮ್ಮಿ ಆಗೋಕ್ಕೆ ಬರುತ್ತೆ. ಆ 25 ಡೇಸ್ವರೆಗೂ ಏನು ವೆಯ್ಟ್ ಇರ್ತೀವೋ ಅದೇ ವೆಯ್ಟೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ನಾನು 65 kg ಇದ್ದೀನಿ ಅಂದರೆ ನಾನು ಸ್ಟಾರ್ಟ್ ಮಾಡಿ ಇದು ನಾನು 25th ಡೇ ಅಂತ ಹೇಳ್ತೀನಿ, ಒಂದು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ನಾನು. ಒಬ್ಬೊಬ್ಬರಿಗೆ 20 ಡೇಸಿಗೂ ಆಗ್ಬೋದು, ಒಬ್ರಿಗೆ 30 ಡೇಸಿಗೂ ಆಗ್ಬೋದು. ಸ್ಟಾರ್ಟ್ ಮಾಡಿ 20 ಡೇಸ್ವರೆಗೂ 65 kgsೇ ಇರುತ್ತೆ. ನಿಮಗೆ 21 ಡೇ ಒಂದು ಪರ್ಟಿಕ್ಯುಲರ್ ಡೇ ಬರುತ್ತಲ್ಲ, ಆವಾಗ ನಿಮಗೆ ಸಡನ್ನಾಗಿ ದಿನಕ್ಕೆ ಒಂದು 200 ಗ್ರಾಮ್ಸು 500 ಗ್ರಾಮ್ಸು ಹಾಗೆ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸು. ವೆಯ್ಟ್ ಲಾಸ್ ಅನ್ನೋದನ್ನ ಸಡನ್ನಾಗಿ ಒಂದು 4 ದಿನ ಮಾಡಿಬಿಟ್ಟು ಅಯ್ಯೋ ಕಮ್ಮಿ ಆಗಲಿಲ್ಲ ಅಂತ ಬಿಟ್ಬಿಡ್ಬೇಡಿ. ಇದು ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು 2 ಮಂತ್ಸ್ ಆದರೂ ಟ್ರೈ ಮಾಡಿ. ಆಮೇಲೆ ನಿಮಗೆ ವರ್ಕೌಟ್ ಆಗಲಿಲ್ಲ ಅಂದರೆ ನೀವು ಬೇರೆ ವೇನ ಹುಡ್ಕೋಬೋದು. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಇಂಪಾರ್ಟೆಂಟು. ಯೋಗ ಆಗಲಿ, ಜಿಮ್ ಆಗಲಿ, ಇಲ್ಲ ಜಸ್ಟ್ ವಾಕ್ ಆಗಲಿ, ರನ್ನಿಂಗ್ ಆಗಲಿ, ಯಾವುದಾದ್ರೂ ಸರಿ ದಿನಕ್ಕೆ 1 hour ಎಕ್ಸಸೈಸ್ಗೆ ಅಂತ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಹ್ಯಾಪಿ ಆಗಿದ್ದೀನಿ. ಇನ್ನೊಂದು ಸ್ಯಾಡೆಸ್ಟ್ ಥಿಂಗ್ ಅಂದರೆ ಕೈಯೆಲ್ಲ ಹಿಂಡ್ದಂಗೆ ಆಗೋಗ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಪೈನ್ ಇದೆ.